ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆಲ್ಮೋಸ್ಟ್ 11:30 ಗಂಟೆ ಆಗಿಬಿಟ್ಟಿದೆ. ನಮ್ಮ ಮನೇಲಿ ಇನ್ನೂ ಗಡಿಯಾರ ಥರದ್ರಲ್ಲೇ ಇದ್ದೀನಿ, ನಾನು ತಗೊಂಡು ಬಂದಿಲ್ಲ. ಯಾಕೆ ಬಜೆಟ್ ಒಂದರಿಂದ ಒಂದು ಹೊಂದ್ಸೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಗೃಹ ಪ್ರವೇಶ ಮಾಡಿ 3 ತಿಂಗಳು ಆಗ್ತಾ ಬರ್ತದೆ. ಈಗ ನಮ್ಮ ಮನೆ ಹೆಸರು ಹಾಕ್ಸಿದ್ದಾಗಿದೆ. ಯಾಕೆಂತ ಹೇಳಿದ್ರೆ 3 ತಿಂಗಳು 4 ತಿಂಗಳು ಅವಾಗಲಿಂದನೂ ಹೇಳ್ಕೊಂಬರ್ತಾಯಿದ್ದೀನಿ, ಬೇಗ ಮಾಡಿಕೊಡಿ ಗೃಹ ಪ್ರವೇಶದಷ್ಟಲ್ಲಿ ಕೊಡಿ ಅಂತ. ಬಟ್ ಮಾಡಲೇ ಇಲ್ಲ ಅವರು. ಇವತ್ತು ನಿನ್ನೆ ಆ್ಯಕ್ಚುಲಿ ಮಾಡಿರೋದು. ಸೊ ನಿನ್ನೆ ನಾನು ಅದನ್ನು ಶೇರ್ ಮಾಡೋಕ್ಕಾಗಿರಲಿಲ್ಲ, ಅವ್ರ ಹತ್ರ ಜಗಳ ಮಾಡ್ಕೊಂಡಿದ್ದಿದ್ದೇ ಆಗೋಯ್ತು. ಹಾಗಾಗಿ ಇವತ್ತು ತೋರಿಸೋಣ ಏನು ಹೆಸರು ಹಾಕ್ಸಿದ್ದೀನಿ ಅಂತ. ಫೈನಲಿ ಇವತ್ತು ರಿವೀಲ್ ಮಾಡೋ ಟೈಮ್ಸ್ ಬಂದೇ ಬಿಡ್ತು. ಬಟ್ ತುಂಬ ದಿವಸದಿಂದ ಜಗಳ ಮಾಡಿ ಇವತ್ತಿಗೆ ಹಾಕಿದ್ದಾರೆ ಗೈಸ್. ಅದು ಮೊನ್ನೆ ನಾನು ಹೊರಗಡೆ ಹೋದಾಗ ಅವ್ರ ಶಾಪಿಗೆ ಹೋಗಿ ಅವ್ರ ಶಾಪ್ ಹತ್ರ ಒಂದಷ್ಟು ಜಗಳನೂ ಕೂಡ ಮಾಡಿಕೊಂಡು, ಇಲ್ಲ ಮಾಡಲೇಬೇಕು, ಇಲ್ಲಾಂದರೆ ನನಗೆ ಆಗಲ್ಲ, ಹಾಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡಿ ಅಮೌಂಟ್ ವಾಪಸ್ ಕೊಟ್ಬಿಡಿ ಅಂತೆಲ್ಲ ಕೇಳ್ತಾ ಇದ್ದೆ. ನನ್ನ ಮಗಳು ಆಲ್ರೆಡಿ ಬುಕ್ಸ್ ಇಟ್ಕೊಂಡು ಬಂತು, ಅಮ್ಮ ಬರೆದಿದ್ದೀನಿ ಅಂತ. ಬಾಯಲ್ಲಿ ಲೈನ್ ಟಚ್ ಆಗಿದೆಯಾ? LOVE ಲವ್ ಆ್ಯಂಡ್ ಲೆಟ್ ಲೀವ್. LET ಹೆಂಗಿದೆ? ಇದು ಮಾಡಿದ್ಯಾ? ತೋರಿಸ್ತೀನಿ ಇರೋ. ಎಲ್ಲಿ ಬರಬೇಕು? ಹಿಂಗೆ ಲೈನ್ ಟಚ್ ಆಗಬೇಕು. T ಲೆಟರ್ ಹೆಂಗೆ ಬರ್ದಿದ್ಯಾ? ಲೈವ್ LIVE ಬರೆಯೋಕ್ಕೆ ಇದೇನು ಬರ್ದಿದ್ಯಾ ನೀನು? LIVE. ಇನ್ನು 3 ಪೇಜ್ ಬರೆಯೋದು. ಇದೆಲ್ಲ ಎರೇಸ್ ಮಾಡಿ 3 ಪೇಜ್ ಬರಿಬೇಕು. ಅದೇ ಪನಿಷ್ಮೆಂಟ್. ಇದು ಎರೇಸ್ ಮಾಡಿ ನೀಟಾಗಿ ಬರೆದು 2 ಪೇಜ್ ಬರೆಯೋದು. ಇಲ್ಲೇ ನಿಂತ್ಕೊಂಡ್ರೆ ಮತ್ತೆ 1 ಪೇಜ್ ಎಕ್ಸ್ಟ್ರಾ. ಸೊ ನೋಡೋದ್ರಲ್ಲ ಗೈಸ್, ಆ್ಯಕ್ಚುಲಿ ಮಕ್ಳಿಗೆ ಈ ಥರ ಅವಾಗ ಪನಿಷ್ಮೆಂಟ್ ಕೊಡ್ತಾ ಇದ್ರೇ ಅವರು ಕೂಡ ಕಲಿಯೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ನಾನು 2 ಪೇಜ್ ಬರೆದು ಎತ್ತಿಡು ಅಂತ ಹೇಳಿದ್ದೆ. ಇವತ್ತು ಯಾಕೆ ಕ್ಲಾಸಿಗೆ ಕಳಿಸಿಲ್ಲ ಅಂತ ಹೇಳಿದ್ರೆ, ಇವತ್ತು ಸ್ಯಾಟರ್ಡೇ ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ಸ್ ಇದೆ ಅಂದರೆ, ಸೊ ದೊಡ್ಡವ್ರಿಗೆ ಫಂಕ್ಷನ್ ಇದೆ, ಚಿಕ್ಕ ಮಕ್ಕಳು ನಿಮ್ಮಿಷ್ಟ ಅಂತ ಹೇಳಿದ್ರಂತೆ. ಇನ್ನು ಹೆಂಗಿದ್ರು ಇಲ್ಲಿಂದ ಅಲ್ಲಿಗೆ ಹೋಗೋದು 30 ಕಿಲೋಮೀಟ್ರು, ಹೋಗ್ತಾ 30 ಕಿಲೋಮೀಟ್ರು, ಬರ್ತಾ 30 ಕಿಲೋಮೀಟ್ರ್ ಆಗುತ್ತಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿ ನಾನೇ ಸ್ಟಾಪ್ ಮಾಡ್ಕೊಂಡಿದ್ದೆ ಇವತ್ತು. ಸೊ ಸಾರಿ ಗೈಸ್, ಮತ್ತೆ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಇನ್ನು ಪನಿಷ್ಮೆಂಟ್ ಕೊಟ್ಟರೆ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿ ಬರೀತಾಳೆ ಅಂತ ಹೇಳಿ ಅವಳಿಗೆ ಪನಿಷ್ಮೆಂಟ್ ಕೊಟ್ಟು ಮತ್ತೆ ಕೂರಿಸಿದ್ದೀನಿ. ಇಲ್ಲ ಅಂದರೆ ಮಕ್ಕಳು ಆ್ಯಸ್ ಯೂಶ್ವಲ್ ಏನಾಗಲ್ಲ, ಒಂದು ಮಿಸ್ಟೇಕು ಅಂತ ಅಂದ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಅವಳಿಗೂ ಕೂಡ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಲಿ ಅಂತ ಹೇಳಿ ಆ ಥರ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಮನೆ ಹೆಸರನ್ನ ನಾನು ಏನಂತ ಹಾಕ್ಸಿರ್ತೀನಿ ಅಂತ ಹೇಳಿ. ನಾನು ಮನೆ ಕಟ್ಟಬೇಕಾದ್ರೇ 2 ಹೆಸರನ್ನು ಡಿಸೈಡ್ ಮಾಡಿದೆ. ಅದರಲ್ಲಿ ಈಗ ಫೈನಲ್ 1 ಹೆಸ್ರಿಗೆ ಡಿಸೈಡ್ ಆಗಿದೆ. ಅದು ಎಷ್ಟು ದಿನದಿಂದ ಹೇಳ್ತಾ ಇದ್ದೆ ಗೈಸ್. ಅದರಲ್ಲಿ ಬೇರೆ ಅವರು 1,000 ರೂಪಾಯಿ ಅಡ್ವಾನ್ಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಈ ಕಡೆ ಬೇರೆಯವ್ರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಅಮೌಂಟ್ ರಿಟರ್ನ್ ಹಾಕಿ ಅಂತ ಹೇಳಿದ್ರು ಇಲ್ಲ ಮೇಡಮ್ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳೋರು. ಬರೀ ಅವ್ರ ಹತ್ರ ಇದೇ ವಿಚಾರವಾಗಿ ಜಗಳ ಆಡಿ ನನಗಂತೂ ಬೇಜಾರಾಗಿ ಫೈನಲ್ ಆಗಿ ಮೊನ್ನೆ ಕಾಲ್ ಮಾಡಿ ಹೇಳಿದ್ದೆ, ನಮ್ಮದು 1,000 ಹೋದ್ರೂ ಚಿಂತೆ ಇಲ್ಲ, ನಿಮಗೆ ಬಿಟ್ಟಿದ್ದು, ನೀವು ಕೆಲಸ ತೊಗೋಬೇಕಾದ್ರೆ ನಾನು ಆ ಥರ ಈ ಥರ ಅಂತೆಲ್ಲ ಹೇಳಿ ನಾನು ಬೇರೆಯವ್ರ ಥರ ಅಲ್ಲ ಅಂತ ಹೇಳಿ ಅರ್ಧ ಮುಗಿಸಿ ನೀವು ಅಡ್ವಾನ್ಸ್ ಹಾಕ್ಸ್ಕೊಂಡ್ರೆ, ಬಟ್ ನೀವು ಅದೇ ಥರ ಮಾಡಿದರೆ ನನಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಇಲ್ಲಿಂದ ಈ ಕಡೆ ನಾನು ಲಾಸ್ಟ್ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಇಷ್ಟ, ನೀವು ಯಾವಾಗಾದರೂ ಬಂದು ಹಾಕೊಳ್ಳಿ, ಇಲ್ಲಾಂದರೆ ಹಾಕ್ದಿದ್ದು ಹಾಳಾಗಿ ಹೋಗಿ ಅಂತ ನಾನು ಹಿಂಗೆ ಬೈದ್ಬಿಟ್ಟಿದ್ದೆ ಅವ್ರಿಗೆ. ಕೋಪ ಮಾಡ್ಕೊಬಿಡಿ ಬಿಡಿ ಅಂದರು. ಅವರಷ್ಟು ತಾಳ್ಮೆ ನಿಜವಾಗ್ಲೂ ಯಾರಿಗೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ನಾವೇನಾದರೂ ಒಬ್ರಿಗೆ ಬೈದ್ಬಿಟ್ನಲ್ಲ ಅನ್ನೋ ಸಿಟ್ಟಲ್ಲಿ ಪಟ್ಟಂತ ದುಡುಕ್ಬಿಡ್ತೀವಿ. ಬಟ್ ಕೆಲಸದವ್ರಿಗೆ ನಾವು ಎಷ್ಟು ಬೈದರೂ ಏನು ಮಾಡಿದ್ರು ಅವ್ರಿಗೆ ಅಷ್ಟೇ ಕೂಲಾಗಿರ್ತಾರೆ, ಅಷ್ಟೇ ತಾಳ್ಮೆಯಿಂದ ಇರ್ತಾರೆ, ಅವ್ರಿಗೆ ಏನು ಕೂಲಾಗಿರ್ತಾರೆ ಅನಿಸುತ್ತೆ. ಗೊತ್ತಿಲ್ಲ, ಫೈನಲಿ ನಿನ್ನೆ ಹಾಕ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ತಿಂಡಿಗೆ ಆ್ಯಕ್ಚುಲಿ ಬೆಳಗ್ಗೆನೆ ಸ್ವಲ್ಪ ಸಾಂಬಾರು ಮಾಡಿ ಇಟ್ಟಿದ್ದೀನಿ, ಅದು ಖಾಲಿ ಆಗ್ತಾಯಿದೆ. ಅಂದರೆ ರಾತ್ರಿ ಸಾಂಬಾರ್ಗೆ ಇಲ್ಲಿ ರೈಸ್ ಮಾಡಿಬಿಟ್ಟಿದ್ದೀನಿ, ನೋಡಬಹುದು. ರೈಸು ಮತ್ತು ಸಾಂಬಾರು, ಇದರಲ್ಲೇ ಅನ್ನ ಹಾಗೆ ಇದೆ. ಮಧ್ಯಾಹ್ನಕ್ಕೆ ಆ್ಯಕ್ಚುಲಿ ಈಗ
ಅದೇ ಮ್ಯಾನೇಜ್ ಆಗುತ್ತೆ ಗೈಸ್. ಇನ್ನೇನಿದ್ರು ಸಂಜೆಗೆ ನೆನ್ನೆ ಹೊಲದಲ್ಲಿ ಕಿತ್ಕೊಂಡ್ಬಂದಿರೋ ಅಂತ ಮಸೊಪ್ಪಿದೆ, ಅಂದರೆ ಹಣ್ಣೆ ಸೊಪ್ಪು ಅಂತಾರಲ್ಲ, ಕೆಲವರೆಲ್ಲ ತಿನ್ನೋದೇ ಇಲ್ಲ, ಗೊತ್ತಿದ್ರೂ ಶೋಕಿ ತೋರಿಸ್ತಾರೆ. ಅಯ್ಯೋ ಸೊಪ್ಪೇ ಗೊತ್ತಿಲ್ಲ, ನಾವು ಅದು ತಿಂದೇ ಇಲ್ಲ, ನಮ್ಗದು ಗೊತ್ತೇ ಇಲ್ಲ ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾರೆ. ಬಟ್ ನಾವು ತಿಂತೀವಿ ಹಣ್ಣೆ ಸೊಪ್ಪು. ಸೊ ಅದನ್ನ ಸೊಪ್ಪನ್ನ ಈಗ ನೆನೆಯಕ್ಕೆ ಹಾಕಬೇಕು, ಸಾರು ಮಾಡಬೇಕು. ಇನ್ನು ರಿತಿಕ್ಷಾ ಬರಿತಾ ಇದ್ದಾಳೆ. ಸೊ ಬನ್ನಿ ಕೆಳಗಡೆ ಹೋಗಿ ಏನಂತ ಹೆಸರು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಾಂದರೆ ಬೇಜಾರು ಮಾಡ್ಕೊಂಬಿಡ್ತೀರಾ, ಬರೀ ಮಾತಾಡ್ತಾನೆ ಇದ್ದಾರಲ್ಲಪ್ಪ ತೋರಿಸ್ತಿಲ್ಲ ಅಂತ. ಸೊ ಇವತ್ತು ಸ್ಯಾಟರ್ಡೆ, ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇರೋದ್ರಿಂದ ನಾನು ಕೂಡ ಮನೆಯಲ್ಲೇ ಉಳ್ಕೊಂಡಿದ್ದೀನಿ, ಅಂಗಡಿಗೆ ಹೋಗಿಲ್ಲ. ಲೋಕೆ ಆ್ಯಕ್ಚುಲಿ ಅಂಗಡಿಗೆ ಹೋಗಿದ್ದಾನೆ. ಇನ್ನೇನು ಮಧ್ಯಾಹ್ನದ ಊಟಕ್ಕೆ ಬರಬಹುದು. ಇನ್ನೊಂದು ಆಲ್ರೆಡಿ ಇವಾಗ 12 ಗಂಟೆ ಆಗಿದೆ. ಇನ್ನೊಂದು ಅವರ್ 2 ಅವರ್ ಇದ್ದು ಊಟಕ್ಕೆ ಬರ್ತಾರೆ. ಬನ್ನಿ ಕೆಳಗಡೆ ತೋರಿಸ್ತೀನಿ. ನನ್ನ ಮಗಳು ಏನೋ ಟೆಕ್ನಾಲಜಿ ಅನಿಸ್ತೀನಿ ನಾನು. 1 ಪೇಜ್ ಬರೀ 2 ಪೇಜ್ ಬರೀ ಪನಿಷ್ಮೆಂಟು ಅಂತ ನಾನು ಹೇಳಿದ್ರೆ, ಶಾರ್ಟ್ 1 ಸಿಂಗಲ್ ಲೈನು 2 ಲೈನ್ಸ್ ಇರುತ್ತಲ್ಲ ಅದನ್ನು ತೊಗೊಂಡು ಬರಿತಾ ಇದ್ದಾಳೆ. ಏನೋ ಹೇಳ್ತೀನಿ ಅವ್ರಿಗೂ, ನಾನು ಅದನ್ನು ವೇಸ್ಟ್ ಮಾಡ್ತೀನಿ ನಿಜವಾಗ್ಲೂ. ಬ್ಯಾಕ್ ಪೇಜಿಂದ ಲಾಸ್ಟ್ ಪೇಜಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಬರಿತಾ ಇದ್ದಾಳೆ. ಅದಕ್ಕೆ ನೀನು ಏನು ಬರೆದ್ರು ಫಸ್ಟಿಂದ ಬರಿಬೇಕು ಅಂತ ಹೇಳ್ತಾ ಇದ್ದೀನಿ. ಟೆಕ್ನಾಲಜಿಯಾ ಅಂತ ಹೇಳ್ತಾ ಇದ್ದಾಳೆ ನನಗೇನೆ. ಸೊ ಟೆಕ್ನಾಲಜಿ ಅಂತ ತೋರಿಸ್ತೀನಿ. ಬಂದರೆ ಒದೆ ತಿಂತೀಯ, ಮುಗಿಸು ಬೇಗ. ಸೊ ಏನು ಹೆಸರಿದೆ ಅಂತ ತೋರಿಸೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗಲ್ಲಿ ಏನಂದರೆ ಎಲ್ಲರೂ ಅವ್ರ ಪಾಡಿಗೆ ಅವ್ರವರು ಒಳಗಡೆ ಇರ್ತಾರೆ. ಯಾರು ಕೂತ್ಕೊಂಡು ಮಾತಾಡೋ ಅಂಥದ್ದು, ಅದಕ್ಕೆ ಕಿರ್ಚಾಡೋ ಅಂಥದ್ದು ಆ ಥರ ಎಲ್ಲ ಸದ್ಯಕ್ಕೆ ಯಾರೂ ಇಲ್ಲ. ಇನ್ನು ಗ್ರೌಂಡ್ ಫ್ಲೋರಿಗೆ ಬಂದಿದ್ದಾರೆ, ನಾಳೆ ಬರ್ತಾರೆ. ಇವತ್ತೆಲ್ಲ ಮೊನ್ನೆ ಎಲ್ಲ ಹಾಲಕ್ಸ್ ಹೋಗಿದ್ದಾರೆ, ಬಟ್ ಇನ್ನೂ ಬಂದಿಲ್ಲ. ನಾಳೆಯಿಂದ ಬರ್ತಾರೆ. ಬನ್ನಿ ಗೈಸ್, ನಾನು ಆಗಲೇ ಹೇಳ್ದಂಗೆ ತುಂಬ ದಿನದ ಕನಸು ಈಗ ನನಗೆ ಈ ಹೆಸರು ಇಲ್ಲಿ ನೋಡಬೇಕು ಅನ್ನೋದು ತುಂಬ ಇಷ್ಟ ಆಯಿತು. ಫೈನಲಿ ಹಾಕ್ಸಿದ್ದಾಯಿತು. ಇದು ಗ್ರೌಂಡ್ ಫ್ಲೋರು ಅಲ್ಲ, ಫಸ್ಟ್ ಫ್ಲೋರಲ್ಲಿ ಹೆಸರು ಹಾಕ್ಸಿರೋದು. ಇದು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರು. ನೆಕ್ಸ್ಟ್ ನಾನು ಬೋರ್ಡ್ ಹಾಕ್ಸ್ಕೊಂಡಿರೋದು ಬಂದು ಫಸ್ಟ್ ಫ್ಲೋರಲ್ಲಿ ಹಾಕಿಸ್ಕೊಂಡಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಬಾಡಿಗೆಗಿದ್ದಾರೆ, 3rd ಫ್ಲೋರಲ್ಲಿ ನಾವಿದ್ದೀವಿ, 4th ಫ್ಲೋರಲ್ಲೂ ಕೂಡ ಬಾಡಿಗೆಗಿದ್ದಾರೆ. ಈ ಮನೆಗೆ ಲಕ್ಷ್ಮೀ ನಿಲಯ ಅಂತ ಬೋರ್ಡ್ ನೋಡೋದೇ ಒಂದು ತುಂಬ ಖುಷಿ. ಸೊ ಅದನ್ನು ಕ್ಲಿಯರಾಗಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಹೆಸರು ನೋಡೋದಕ್ಕೆ ಅದೆಷ್ಟು ದಿನ ಕಾದಿದ್ದೀನೋ ಗೊತ್ತಿಲ್ಲ. ನಾನಂತೂ ತುಂಬ ಖುಷಿಯಾಗಿ ಸರ್ಪ್ರೈಸ್ ಗೈಸ್. ಕೆಳಗಡೆ ಹೋಗಿ ಬರೋಷ್ಟರಲ್ಲಿ ಸುಸ್ತೇ ಆಯಿತು. ನನ್ನ ಮಗಳು ನೋಡಿ ಟೆಕ್ನಾಲಜಿಯಾ ಅಂದ್ಬಿಟ್ಟು ಈಗ ಇನ್ನೊಂದು ಪೇಜ್ ಬರಿ ಅಂತ ಕೊಟ್ಟೆ. ಯಾವಲಜಿ? ಟೆಕ್ನಾಲಜಿ ಅಂತೆ ಗೈಸ್. ಗೊತ್ತಿಲ್ಲ ನನಗೆ, ಅದೆಲ್ಲ ಗೊತ್ತಿಲ್ಲ. ಬೇಗ ಮುಗಿಸು, ಇಲ್ಲ ಹೊಡಿತೀನಿ ನಾನು. ಗೈಸ್, ಇನ್ನು ಫೈನಲಿ ನೋಡ್ಕೊಂಬಂದ್ರಲ್ಲ ನಮ್ಮನೆ ಕನಸಿನ ನಿಲಯ ಅಂತ. ಕನಸಿನ ನಿಲಯ ಅನ್ನೋದು ಆ್ಯಕ್ಚುಲಿ ಇದು ಏನು ಹೇಳ್ತಾರೆ, ಒಂದು ಎಲ್ಲರದೂ ಕೂಡ ಒಂದು ಡ್ರೀಮ್ ಆಗಿ ಉಳ್ಕೊಳುತ್ತೆ. ಹಾಗೆ ಇದು ಕೂಡ ನನ್ನ ಒಂದು ಡ್ರೀಮ್ ಅಂತ ಹೇಳ್ಬೋದು. ಫೈನಲಿ ನಮ್ಮನೆ ಹೆಸರು ನಾನು ರಿವೀಲ್ ಮಾಡಾಯಿತು, ಲಕ್ಷ್ಮೀ ನಿಲಯ ಅಂತ. ತುಂಬ ಜನ ಅಂದ್ಕೊಬೋದು ಯಾಕೆ ನಿಮ್ಮ ಹೆಸರು ಇಟ್ಕೊಂಡಿದ್ದೀರಾ ಅಂತ. ಬೇರೆಯವ್ರು ಅಂದ್ಕೊಂಡಿಲ್ಲ ಅಂದರೂ ರಿಲೇಟಿವ್ಸಲ್ಲಿ ತುಂಬ ಜನ ಅಂದ್ಕೊಂಡಿರ್ಬೋದು. ಸೊ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದು ನನಗೇನು ಮ್ಯಾಟ್ರ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಎಂಟೈರ್ ಎಫರ್ಟ್ ಹಾಕಿರೋದು ನನ್ನ ಫ್ಯಾಮಿಲಿನೇ. ಅಮ್ಮನ ಮನೆಯಿಂದನೇ ಎಲ್ಲರೂ ನನಗೆ ಸೇರಿ ಕಟ್ಸ್ಕೊಟ್ಟಿರೋದು. ಸೊ ಹಾಗಾಗಿ ನನಗೆ ಬೇರೆ ಹೆಸರು ಏನು ಇಡಬೇಕು ಅಂತ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಂಗೆ 2 ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದು ನಾನು. ಒಂದು ರಿತಿಕ್ಷಾ ಋತ್ವಿಕ್ ನಿಲಯ ಅಂತ, ಅದು ಬಿಟ್ಟರೆ ಲಕ್ಷ್ಮೀ ನಿಲಯ ಅಂತ ಇಡಬೇಕು ಅಂದ್ಕೊಂಡೆ. ರಿತಿಕ್ಷಾ ಋತ್ವಿಕ್ ಅಂತ ಯಾಕೆ ಇಡಲಿಲ್ಲ ಅಂದರೆ, ಮಕ್ಕಳ ಮೇಲೆಲ್ಲ ದೃಷ್ಟಿ ಆಗುತ್ತೆ ಅಮ್ಮ. ಈಗ ಮಕ್ಕಳಿಗೆ, ಇನ್ನು ಸಣ್ಣ ಮಕ್ಳಿಗೆ ಆಲ್ರೆಡಿ ಮನೆ ಕಟ್ಬಿಟ್ರು, ಬೇರೆ ಬೇರೆ ಥರ ಕಣ್ಣ ಹೆಸರೆಲ್ಲ ಆಗುತ್ತೆ, ಬೇಡ ಅಂತೆಲ್ಲ ಹೇಳಿದ್ರು. ನಿಮಗೆಲ್ಲ ಹಳ್ಳಿ ಕಡೆ ಗೊತ್ತೇ ಇರುತ್ತಲ್ವ ಯಾವ್ಯಾವ ಥರ ಮಾತಾಡ್ತಾರೆ, ಯಾವ ಥರ ದೃಷ್ಟಿ ಎಲ್ಲ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ರಿತಿಕ್ಷಾ ಋತ್ವಿಕ್ ನಿಲಯ ಅನ್ನೋದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಫೈನಲಿ ಲಕ್ಷ್ಮೀ ನಿಲಯ ಅಂತ ಹೆಸರಿಟ್ಟಿದ್ದೀನಿ. ತುಂಬ ದಿನದಿಂದ ಹೆಚ್ಚು ಕಮ್ಮಿ ಆಯಿತು. ನಮ್ಮನೆ ಗೃಹ ಪ್ರವೇಶ ಆಗಿದ್ದು ಏಪ್ರಿಲಲ್ಲಿ, ಮೇ, ಜೂನ್ ಆಗಿ ಇದು ಜುಲೈ 3 ತಿಂಗಳಾಗೋಯ್ತು. 3 ತಿಂಗಳ ನಂತರ ಲಕ್ಷ್ಮೀ ನಿಲಯ ಅನ್ನೋ ಬೋರ್ಡ್ ಬಂದಿದೆ. ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಮ್ಮ ಇರಲಿಲ್ಲ. ಅಮ್ಮ ಇವಾಗ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ಅವರು ವ್ಲಾಗಲ್ಲಿ ನೋಡಿದ್ರೆ ಖುಷಿ ಪಡ್ತಾರೆ. ಇನ್ನು ಕೆಲವ್ರು ಅಂದ್ಕೊಬೋದು, ಸಿಸ್ಟರ್ ಎಲ್ಲ ಅವರೇ ಮಾಡಿರೋದಾದರೆ ಯಾಕೆ ನಿಮ್ಮ ತಾಯಿ ಹೆಸರು ಇಟ್ಟಿಲ್ಲ ಅಂತ ಹೇಳಿ. ನನ್ನ ಮಗಳಿಗೆ ಕೋಪ ನೋಡಿ.
ಒಂದು ನಿಮಿಷ ಗೈಸ್, ಕ್ಲಿಪ್ ಹಾಕಬೇಕಂತೆ. ಹೆಂಗಿದೆಯಮ್ಮ ಟೆಕ್ನಾಲಜಿ ಎಲ್ಲ? ಲೂಸ್ ಆಯ್ತಾ? ಹಾಕೋ, ನೀನೇ ಹಾಕೋ. ನಾನು ಬರಲ್ಲ. ಎರಡು ಹಿಂಗೆ ಇಟ್ಕೊಂಡು ಹಾಕ್ಕೋಬೇಕು. ಸೊ ಟೆಕ್ನಾಲಜಿ ಯೂಸ್ ಮಾಡಿದ್ಲು ಈಗ ಅವಳೆ ಟಯರ್ಡಾಲಜಿ ಆಗಿಬಿಟ್ಟಿದ್ದಾಳೆ. ಹೋಗು ಬೇಗ. ಸೊ ಆಗಲೇ ಹೇಳ್ತಾ ಇದ್ದೆ, ಯಾಕೆ ನೀವು ನಿಮ್ಮ ತಾಯಿ ಹೆಸರು ಇಟ್ಟಿಲ್ಲ ಅಂತ ಅನ್ಕೊಬೋದು. ಅಮ್ಮನಿಗೆ ಆ್ಯಕ್ಚುಲಿ ಅಮ್ಮನ ಹೆಸರಿಗಿಂತ ನನ್ನ ಹೆಸರು ಬರೋದೇ ತುಂಬ ಇಷ್ಟ ಆಯಿತು. ಆಮೇಲೆ ಕೆಳಗಡೆ ನಾನು ಏನದು ಟೈಲ್ಸಲ್ಲಿ ಅಮ್ಮನ ಆಶೀರ್ವಾದದೊಂದಿಗೆ ನಿರ್ಮಿತಗೊಂಡಿರುವ ಲಕ್ಷ್ಮೀ ಲೋಕೇಶ್ ಅವರ ಕನಸಿನ ನಿಲಯ ಅಂತ ಆಲ್ರೆಡಿ ನಾನು ಅದರಲ್ಲಿ ಬೋರ್ಡ್ ಹಾಕ್ಸಿದ್ದೀನಿ. ಅಮ್ಮನ ಆಶೀರ್ವಾದದೊಂದಿಗೆ ಅಂತ ಹಾಕಿರೋ ಇಂಟೆನ್ಷನ್ನೇ ಅಮ್ಮ ಮಾಡಿದಾರಲ್ಲ. ಸೊ ಅಮ್ಮ ಇದ್ದಿದ್ದಕ್ಕೆ ನಮಗೆ ಮನೆ ಆಗಿರೋದು. ಅಲ್ಲೂ ಅಮ್ಮಂಗೆ ಬರೋದು ಹೆಸರು ಇರಲಿಲ್ಲ, ಅಂದರೆ ಇಷ್ಟ ಇರಲಿಲ್ಲ ಅಮ್ಮನಿಗೆ. ಬಟ್ ನಾನು ಇಲ್ಲ, ನಾನು ಹಾಕಿಸ್ತೀನಿ ಅಂತ ಹೇಳಿ ಹಾಕಿಸ್ಕೊಂಡೆ. ಇನ್ನು ಕೆಲವ್ರು ಅನ್ಕೋಬೋದು ಅತ್ತೆ ಮಾವನ ಹೆಸರು ಅಥವಾ ದೊಡ್ಡವ್ರ ಹೆಸರು ಯಾಕೆ ಹಾಕ್ಸಿಲ್ಲ ಅಂತ. ನಾನು ಆಗಲೇ ಹೇಳಿದ್ನಲ್ಲ, ಆಗಿರೋದೆಲ್ಲ ನನಗೆ ಅವರೇ ಕೊಟ್ಟಿರೋದು. ಸೊ ಹಾಗಾಗಿ ಅವ್ರ ಹೆಸರೇ ಹಾಕ್ಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಕೊಟ್ಟಿರೋರ್ದನ್ನು ಬಿಟ್ಟು ಬೇರೆಯವ್ರದನ್ನು ಹಾಕಿಸ್ಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಅದನ್ನು ಹಾಕ್ಸಿಲ್ಲ ಅಷ್ಟೇ ಗೈಸ್. ಸೊ ಕ್ರೆಡಿಟ್ ಅವರಿಂದನೇ. ಇವತ್ತು ಮನೇಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ನನ್ನ ಫ್ಯಾಮಿಲಿನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಋಣ ನಾನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ, ತೀರ್ಸೋದಕ್ಕೂ ಆಗಲ್ಲ. ಯಾಕೆಂದರೆ ಅವರೆಲ್ಲ ಇಲ್ಲ ಅಂದಿದ್ರೆ ನಾನು ಇವತ್ತು ಮನೆ ಕಟ್ಕೊಳ್ತೀನಿ ಅನ್ನೋದೇ ನನಗೆ ಆಗ್ತಿತ್ತು. ಬಟ್ ಕಟ್ತಿದ್ದೇನೋ, ಬಟ್ 4 ಫ್ಲೋರ್ ಎಲ್ಲ ಕಟ್ತಿರ್ಲಿಲ್ಲ. 1 ಫ್ಲೋರ್ ಕಟ್ಟಿ ಸುಮ್ಮನೆ ಆಗ್ತಿದ್ದೆ ಅಷ್ಟೇ. ನನ್ನ ಕೆಪಾಸಿಟಿ ಇದ್ದಿದ್ದು ಅವ್ರು ಇರೋದ್ರಿಂದನೇ ಎಷ್ಟೆಲ್ಲ ಆಗಿದ್ದು ಅಂತ ಹೇಳ್ತೀನಿ. ಸೊ ಫೈನಲಿ ನಮ್ಮ ಮನೆ ಹೆಸರು ಲಕ್ಷ್ಮೀ ನಿಲಯ ಅಂತ ಆಯಿತು. ಇನ್ನು ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಬಂದಿದೆ ಏನು ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.